ಏನಿದು ಅಂತ ಕೇಳಬೇಡ್ರಿ. ಆ್ಯಕ್ಚುಲಾಗಿ ಇದೇನಪ್ಪ ಅಂದರೆ ಇದೆಲ್ಲ ಬಂದ್ಬಿಟ್ಟು ನಾನು ಯೂಸ್ ಮಾಡೋ ಕಾಜಲ್ಗಳು ಆ್ಯಂಡ್ ಇದೆರಡು ಬಂದ್ಬಿಟ್ಟು ನಾನು ಯೂಸ್ ಮಾಡುವಂಥ ಮಸ್ಕಾರಾಗಳು. ಸೂಪರಲ್ಲ. ಐಲೈನರ್ ನಾನು ಯೂಸ್ ಮಾಡ್ತಾ ಇಲ್ಲ, ಬಟ್ ನಿಮ್ಗೆ ಯಾವುದಾದ್ರೂ ಒಳ್ಳೆ ಐಲೈನರ್ ಬ್ರ್ಯಾಂಡ್ ಕೊಟ್ಟಿದ್ರೆ ನಾನು ಖಂಡಿತ ಹೇಳಿ, ಕಾಮೆಂಟಲ್ಲಿ ಹೇಳಿ, ಖಂಡಿತ ಅದನ್ನು ಯೂಸ್ ಮಾಡೋಣ. ಬಟ್ ನಾನು ಈ ಸತಿ ಕಾಜಲ್ಸು ಮತ್ತು ಮಸ್ಕಾರಾಸ್ ರಿವ್ಯೂಸ್ನ ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ಕಾಜಲ್ ಅಂದರೆ ತುಂಬ ಇಷ್ಟ. ಇದರಲ್ಲಿ ವರ್ತ್ ಇಲ್ವಾ ಅನ್ನೋದನ್ನೆಲ್ಲ ನೀವು ನನ್ನ ಕೇಳಿ ತಿಳ್ಕೊಬೇಕು. ಯಾಕೆಂದರೆ ಕಾಜಲ್ ಪ್ರಿಯಗೆ ಮಾತ್ರನೇ ಗೊತ್ತು ಯಾವುದು ಸೂಪರ್ ಆಗಿರುತ್ತೆ ಅಂತ. ಎವ್ರಿ ಟೈಮ್ ಹೊಸ ಕಾಜಲ್ಸ್ಗಳನ್ನ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಹಾಗಿರಬೇಕಾದ್ರೆ ಈ ಕಾಜಲೆಲ್ಲ ನಾನು ಟ್ರೈ ಮಾಡಿ ನೋಡಿದೆ, ಈ ಮಸ್ಕಾರಾಸ್ಗಳನ್ನ ಟ್ರೈ ಮಾಡಿ ನೋಡಿದೆ, ಹೇಗಿದೆ ವರ್ತ್ ಇಲ್ವಾ ಅನ್ನೋದನ್ನೆಲ್ಲ ನಾನು ಡೀಟೇಲ್ ರಿವ್ಯೂ ಕೊಡ್ತೀನಿ. ಕ್ವಿಕ್ ರಿವ್ಯೂ ಇದು. ವಿಡಿಯೋನ ಫುಲ್ಲಾಗಿ ನೋಡಿ, ಖಂಡಿತ ಇದು ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ, ಇದರ ಪ್ರಾಡಕ್ಟ್ ಲಿಂಕ್ಸ್ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕೈಂಡ್ಲಿ ಚೆಕ್ ಮಾಡಿ, ಓಕೆನಾ. ಸೊ ಫ್ರೆಂಡ್ಸ್, ಫಸ್ಟ್ ಲ್ಯಾಕ್ಮಿ ಅವರ ಐಕಾನಿಕ್ ಕಾಜಲ್. ಸೊ ನೀವು ನೋಡಿರ್ತೀರಾ ಅನಿಸುತ್ತೆ. ಐಕಾನಿಕ್. ಇದಕ್ಕೆ ಮುಂಚೆ ನಾನು ಕಲಾಸಲ್ ಕಾಜಲ್ ಕೂಡ ಯೂಸ್ ಮಾಡಿದ್ದೆ. ಬಟ್ ಈ ಐಕಾನಿಕ್ ಕಾಜಲ್ನ ವಿಶೇಷತೆ ಏನಪ್ಪ ಅಂದರೆ ನಮಗೆ ಕ್ವಾಲಿಟಿ ಬಂದ್ಬಿಟ್ಟು ಸೂಪರ್ ಆಗಿದೆ, ಅಫೋರ್ಡಬಲ್, ಬಡ್ಜೆಟ್ ಫ್ರೆಂಡ್ಲಿ. ಅಮೆಝಾನಲ್ಲಿ ಅವಾಗ ಸೇಲ್ ಕೂಡ ಹಾಕ್ತಾ ಇರ್ತಾರೆ. ಸೊ 2 ಕಾಜಲ್ ಒಂದೇ ಪ್ರೈಸ್ಗೆಲ್ಲ ಸಿಗ್ತಾ ಇರುತ್ತೆ. ಒಳ್ಳೆ ಆಫರಲ್ಲಿ ನಮಗೆ ಒಳ್ಳೆ ಕಾಜಲ್ಗಳು ಸಿಗುತ್ತೆ ಅಮೆಝಾನಲ್ಲಿ. ಸೊ ಬೇಕು ಅಂದರೆ ಈ ಕಾಜಲ್ನ ನೀವು ಕಣ್ಣು ಮುಚ್ಕೊಂಡು ಖರೀದಿ ಮಾಡ್ಕೋಬೋದು. ಸೂಪರ್ ಆಗಿದೆ, ಒಂದು ಒಳ್ಳೆ ಬಡ್ಜೆಟ್ ಫ್ರೆಂಡ್ಲಿ ಕಾಜಲ್ ಇದನ್ನ ಆಗಿರುತ್ತೆ. ಸೊ ನನ್ನ ಕೇಳಿದ್ರೆ ಅಂದರೆ ನನಗೆ ಕಾಜಲ್ ಆದರೆ ತುಂಬ ಇಷ್ಟ. ಯಾಕಪ್ಪ ಅಂದರೆ ನನ್ನ ಕಣ್ಣನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡಿ ತೋರಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಎವ್ರಿ ಟೈಮ್ ಕಾಜಲ್ಸ್ನ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ನಿಮಗೇನಾದರೂ ಈ ಕಾಜಲ್ ಬೇಕು ಅಂದರೆ ಇದರ ಲಿಂಕ್ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ. ಸೊ ಇದು ಬೇಕು ಅಂದರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಫೇಸಸ್ ಕೆನಡಾ ಅವರ ಅಲ್ಟಿಮಾ ಪ್ರೋ HD ಕಾಜಲ್ಲು. ಆ್ಯಕ್ಚುಲಾಗಿ ಇದನ್ನು ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿ ಈ ಕಾಜಲ್ನ ಪರ್ಚೇಸ್ ಮಾಡಿಕೊಂಡೆ. ಇದಕ್ಕೆ ಮುಂಚೆ ನಾನು ನೈಕಾದಲ್ಲಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ನೋಡಿ ಅದೇ ಥರ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಸಹ ತೊಗೊಂಡೆ. ವಿಷಯ ಏನಪ್ಪ ಅಂದರೆ ಮ್ಯಾಟರು, ಈ ಕಾಜಲ್ ನನಗೆ ಇಷ್ಟ ಆಯಿತು, ಲೈಕ್ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಲೈಟಾಗಿ ಕಣ್ಣು ಉರಿಯೋದು ಅಥವಾ ನನಗೆ ಸ್ವಲ್ಪ ಏನು ಹೇಳೋದು ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಈ ಕಾಜಲ್ನ ಬಂದ್ಬಿಟ್ಟು ನಾನು ಸ್ವಲ್ಪ ಈ ಕಾಜಲ್ ಯಾಕೋ ನಮಗೆ ಸೆಟ್ ಆಗಿಲ್ಲ ನನಗೆ ಪರ್ಸ್ನಲಿ ಅನಿಸಿದ್ದು. ಸೊ ಇದು ನನಗೆ ಲೈಟಾಗಿ ಒಂಚೂರು ಕಷ್ಟ ಆಯಿತು ಈ ಕಾಜಲ್ ಯೂಸ್ ಮಾಡಬೇಕಾದ್ರೆ. ಅದರಿಂದ ಇದನ್ನು ನಾನು ಯೂಸ್ ಮಾಡೋದೇ ಬಿಟ್ಬಿಟ್ಟು ಇದು ಇನ್ನೂ ಇಷ್ಟು ದಪ್ಪ ಹಾಗೇ ಇದೆ. ಸೊ ಯೂಸ್ ಮಾಡದೆ ಹಾಗೇ ಇಟ್ಕೊಂಡಿದ್ದೀನಿ. ಲೈಕ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಫೇಸಸ್ ಕೆನಡಾ ಬ್ರ್ಯಾಂಡ್ ಬಂದ್ಬಿಟ್ಟು ನಿಮಗೆ ತುಂಬ ಜನ ಗೊತ್ತಾಗಿರುತ್ತೆ. ಇದು ಏನಪ್ಪ ಅಂದರೆ ಏನು ಹೇಳೋದು, ಲೈಕ್ ಕ್ವಾಲಿಟಿ ಅಂತೀನಿ, ಮೇಡ್ ಇನ್ ಜರ್ಮನಿ ಆಗಿರುತ್ತೆ. ಆ್ಯಂಡ್ ಮೇಯ್ನ್ ವಿಷಯ ಇವ್ರು ಬಂದುಬಿಟ್ಟು ನಮಗೆ ಕ್ರುಯಲ್ಟಿ ಫ್ರೀ ಆಗಿರ್ತಾರೆ. ಸೊ ಆ ಥರ ಇರೋದ್ರಿಂದ ನಾನು ಅದನ್ನ ನೋಡಿನೇ ತೊಗೊಂಡೆ. ಬಟ್ ಯಾಕೋ ಲೈಟ್ ಡಿಸಪಾಯಿಂಟ್ಮೆಂಟ್ ಇದೆ. ನನ್ನ ರೀಸೆಂಟ್ ಫೇವ್ರೇಟ್ ಕಾಜಲ್ ಇದು. ತುಂಬ ಇಷ್ಟ. ಎಷ್ಟು ದಿನ ಆಯಿತು, ಎಲ್ಲಿ ನೀನು ಇಷ್ಟು ದಿನ ನನ್ನ ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಪರ್ಸ್ನಲಾಗಿ ಬೇಜಾರು ಪಟ್ಟಂತಹ, ಇವಾಗ ಫುಲ್ ಖುಷಿ ಪಡುವಂಥ ಕಾಜಲ್ ಇದು. ಇದಿದ್ರೆ ಸಾಕು. ಲೈಕ್ ನನಗೇನಪ್ಪ ಅಂದರೆ ಇದು ಮತ್ತು ನನ್ನ ಲಿಪ್ ಬಾಮ್ ಎರಡಿದ್ರೆ ಸಾಕು. ನಾನು ಎಲ್ಲಿ ಬೇಕಾದರೂ ಹೋಗ್ಬಿಡ್ತೀನಿ, ಯಾವುದೇ ಅಕೇಶನ್ಸ್ ಬೇಕಾದರೂ ಒಂದು ಕಾಜಲ್ ಒಂದು ಲಿಪ್ ಬಾಮ್ ಇತ್ತು ಅಂದರೆ ನಾನು ಖಂಡಿತ ಅಕೇಶನ್ಸ್ನ ಮೇಂಟೈನ್ ಮಾಡಿಬಿಡ್ತೀನಿ. ಸೊ ಆ ಥರ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಕಾಜಲ್ ಇದು. ಸೊ ಈ ಕಾಜಲ್ ಬಗ್ಗೆ ನಿಮಗೆ ತುಂಬ ಸತಿ ವೀಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಏನು ಕಾಜಲ್ ಅಂದರೆ ಇಟ್ಸ್ ಲೈಕ್ ಫೇಸಸ್ ಕೆನಡಾ ಅವರ ಇದ್ರಲ್ಲಿ ಬರೆದಿರುತ್ತೆ. ಇದು ಫುಲ್ ಚಿಕ್ಕದು ಮಾಡಿಬಿಟ್ಟಿದ್ದೀನಿ. ಫೇಸಸ್ ಕೆನಡಾ ಅವರ ಅಲ್ಟಿಮಾ ಪ್ರೋ ಸ್ಮಡ್ಜ್ ಪ್ರೂಫು, ವಾಟರ್ ಪ್ರೂಫು, ಇಂಟೆನ್ಸ್ ಕಲರು ಸಾಕತ್ತಾಗಿದೆ. ಇದು ಒಂದು ಜೆಲ್ ಕಾಜಲ್ ಆಗಿರುತ್ತೆ. ದ ಬೆಸ್ಟ್. ನನಗೆ ತುಂಬ ಇಷ್ಟ. ನಾನು ಇದುವರೆಗೂ ಒಂದು 10-12 ಬ್ರ್ಯಾಂಡ್ ಟ್ರೈ ಮಾಡಿಬಿಟ್ಟಿದ್ದೀನಿ. ಲೈಕ್ ಏನು ಹೇಳೋದು, ಲೈಕ್ ಪ್ಲಮ್ಮಿಂದ ಹಿಡಿದು ಎಲ್ಲ ಥರ ಕಾಜಲು ಟ್ರೈ ಮಾಡಿದ್ದೀನಿ. ಬಟ್ ಇದರಷ್ಟು ಸ್ಯಾಟಿಸ್ಫೈ ನನಗೆ ಯಾವುದ್ರಲ್ಲೂ ಸಿಕ್ಕಿಲ್ಲ. ಆ ಡಾರ್ಕ್ನೆಸ್ಗೆ ನಾನು ಪೈಸಾ ಕೊಡಬೇಕು, ಅಷ್ಟು ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ಯಾರಾದರೂ ಕಾಜಲ್ ಪ್ರಿಯರಾಗಿದ್ರಿ ಅಂದರೆ ಡೆಫಿನೆಟ್ ಆಗಿ ನನಗೋಸ್ಕರ ಇದೊಂದು ಸತಿ ಟ್ರೈ ಕೊಡಿ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ನಮಗೆ ಈ ಥರ ಸಣ್ಣ ಬ್ರಷ್ ಥರ ಇದೆ. ಸೊ ಇದನ್ನು ಬಂದುಬಿಟ್ಟು ನಾವು ಲೈಕ್ ಐಸ್ ಮೇಲೆ ಹಾಕಿಬಿಟ್ಟು, ಅಂದರೆ ಲೈಕ್ ಕಣ್ಣಿನ ಮೇಲೆ ನಾವು ಇದನ್ನು ಐಲೈನರಾಗಿ ಕೂಡ ಯೂಸ್ ಮಾಡ್ಕೊಬೋದು. ಏನು ಹೇಳೋದು, ಸ್ಮೋಕಿ ಐಸ್ ಎಲ್ಲ ಮಾಡಲಿಕ್ಕೆ ಇದು ಸೂಪರಾಗಿ ಯೂಸ್ ಆಗುತ್ತೆ. ನನಗಂತೂ ಈ ಕಾಜಲ್ ಆಲ್ ಟೈಮ್ ಫೇವ್ರೇಟು. ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಒಂದೇ ಒಂದು ಸತಿ ಈ ಕಾಜಲ್ನ ಟ್ರೈ ಕೊಡೋಕ್ಕೆ ಹೇಳ್ತೀನಿ. ಆ್ಯಂಡ್ ಇದು ಕೂಡ ಅಷ್ಟೇ, ಅಮೆಝಾನಲ್ಲಿ ಆಫರ್ ಪ್ರೈಸಲ್ಲಿ ಕೂಡ ಒಳ್ಳೆ ಪ್ರೈಸಲ್ಲಿ ನಿಮಗೆ ಕೊಡ್ತಾ ಇರುತ್ತೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಯಾರಿಗಾದ್ರೂ ಕಾಜಲ್ ಬೇಕು ಅಂದರೆ ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇದೇನು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಗೊತ್ತು ನಿಮಗೆ, ಮಸ್ಕಾರಾ. ಇದು ಬಂದುಬಿಟ್ಟು ನಮಗೆ ಯಾವ ಬ್ರ್ಯಾಂಡ್ ಮಸ್ಕಾರಾ ಅಂದರೆ ಇದು ಬಂದುಬಿಟ್ಟು ನಿಮಗೆ ಮಾಮಾ ಅರ್ಥ್ ಅವರ ಬ್ರ್ಯಾಂಡ್ನ ಮಸ್ಕಾರಾ ಆಗಿರುತ್ತೆ. ಸೊ ಇದನ್ನು ನಾನು ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ ಇದು ಬಂದುಬಿಟ್ಟು ಯೂಶ್ವಲಿ ನನಗೆ ಸ್ವಲ್ಪ ನೇಚರ್ ಅದು ಇದು ಅಂತ ಹೇಳಿದ ತಕ್ಷಣ ನಾನು ಸ್ವಲ್ಪ ಅದಕ್ಕೆ ಬಿದೋಗ್ಬಿಡ್ತೀನಿ. ಬಟ್ ನನಗೆ ಅದು ನಾನು ಹೇಳಿದಷ್ಟು ಖುಷಿ ಕೊಟ್ಟಿಲ್ಲ ಈ ಮಸ್ಕಾರ. ನಂದು ಹಾನೆಸ್ಟ್
ರಿವ್ಯೂ ರೀ, ಸುಮ್ಮನೆ ಹ್ಞೂ ಅಂತೆಲ್ಲ ಬುರುಡೆ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಬಟ್ ಕಂಪ್ಯಾರಿಟಿವ್ಲಿ ನನಗೆ ಇದು ನೀವು ನೋಡ್ತಾ ಇದ್ರೆ ಕಲಾಸಲ್ ಮಸ್ಕಾರಾ ಬಂದ್ಬಿಟ್ಟು ಸೂಪರ್ ಆಗಿದೆ. ಕಂಪ್ಯಾರಿಟಿವ್ಲಿ ಇದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಇದು ಸಕ್ಕತ್ ಇಷ್ಟ ಆಯಿತು. ಯಾಕಪ್ಪ ಅಂದರೆ ನಮಗೆ ಲೈಕ್ ನೋಡಲಿಕ್ಕೆ ವಾಲ್ಯೂಮ್ ಜಾಸ್ತಿ ಮಾಡುತ್ತೆ. ವಾಲ್ಯೂಮ್ ಮಸ್ಕಾರಾ ಅಂತಲೇ ಎಲ್ಲೋ ಕಲರಲ್ಲಿ ಬರುತ್ತೆ. ಕಲಾಸಲ್ ವಾಲ್ಯೂಮ್ ಮಸ್ಕಾರಾ ಸೂಪರ್ ಅಂದರೆ ಸೂಪರ್ ಆಗಿದೆ, ನನಗಂತೂ ಸಕ್ಕತ್ ಇಷ್ಟ. ಕಂಪ್ಯಾರಿಟಿವ್ಲಿ ಇದಾ ಅಂತ ಕೇಳಿದ್ರೆ ನಾನು ಕಣ್ಣು ಮುಚ್ಕೊಂಡು ಇದಕ್ಕೆ ಹೋಗ್ಬಿಡ್ತೀನಿ. ಆಮೇಲೆ ಇದು ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಇದನ್ನು ತೊಗೊಂಡೆ. ಯಾಕೆ ಅಂದರೆ ಅದನ್ನೇ ಕ್ರೂಯಲ್ಟಿ ಫ್ರೀ ಮಾಮಾ ಅಥವಾ ಬಂದ್ಬಿಟ್ಟು ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ ಅದ್ರ ಅಂದ್ಕೊಂಡು ತೊಗೊಂಡೆ. ಬಟ್ ಸ್ಟಿಲ್ ಐ ಲವ್ ದಿಸ್ ಮಸ್ಕಾರಾ. ಕಾಜಲ್ ಅಂದರೆ ಆಬ್ವಿಯಸ್ಲಿ ಇದು, ಬಟ್ ಮಸ್ಕಾರಾ ಅಂದರೆ ಇದೆರಡು ಬಂದ್ಬಿಟ್ಟು ಡೆಡ್ಲಿ ಕಾಂಬಿನೇಷನ್. ಟ್ರಸ್ಟ್ ಮೀ, ಅಷ್ಟು ಸೂಪರ್ ಆಗಿದೆ. ಸೊ ಇದು ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಪರ್ಚೇಸ್ ಮಾಡ್ಕೊಳ್ಳೇಬೇಕು. ಸಖತ್ತಾಗಿರುವಂಥ ಐಟಮ್ಸ್ ಪ್ರಾಡಕ್ಟ್ಸ್ ಇದಾಗಿರುತ್ತೆ. ಸೊ ಆಲ್ಮೋಸ್ಟ್ ಅದು ವಿಡಿಯೋ ಮುಗಿಸೋವಂಥ ಸಮಯ ಬಂದುಬಿಡ್ತು. ನೋಡಿದ್ರಲ್ಲ, ಇದು ಒಂದು ಚಿಕ್ಕ ಕ್ವಿಕ್ ರಿವ್ಯೂ ಆಗಿರುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ.